ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೊಬ್ಬ ಯೂಟ್ಯೂಬರ್ ಆಗಿದ್ರೆ ಅಥವಾ ಹೊಸದಾಗಿ ಏನಾದರೂ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ರಪ್ಪ ಅಂತಂದರೆ, ಸೊ ನಿಮ್ಮ ವೀಡಿಯೋಸ್ಗಳನ್ನು ನೀವು ಎಷ್ಟೇ ಅಪ್ಲೋಡ್ ಮಾಡಿದ್ರೂ ನಿಮಗೆ ವ್ಯೂಸ್ ಬರ್ತಾ ಇಲ್ಲ. ಸೊ ಸೇಮ್ ಪ್ರಾಬ್ಲಮ್ಸ್ ನನಗೂ ಕೂಡ ಆಗ್ತಾ ಇದೆ. ಸೊ ಹಾಗಂತಂದರೆ ಕೆಲವೊಂದು ಸೆಟ್ಟಿಂಗ್ಸ್ಗಳು ಬರುತ್ತೆ. ಸೊ ಸೆಟ್ಟಿಂಗ್ಸ್ಗಳನ್ನು ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಮಗೆ ವ್ಯೂಸ್ಗಳು ಬರುತ್ತೆ. ಹಾಗಂತಂದರೆ ನಿಜವಾಗ್ಲೂ ಆ ಥರ ಸೆಟ್ಟಿಂಗ್ಸ್ಗಳು ಇರುತ್ತಾ? ಸೊ ಇದ್ರೂ ಕೂಡ ಅದನ್ನ ಯಾವ ಥರ ಮಾಡೋದು, ಏನೇನು ಸೆಟ್ಟಿಂಗ್ಸ್ಗಳು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಚಾನಲ್ಗೆ ಹೊಸದಾಗಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕಂತಂದರೆ ಇದೇ ರೀತಿಯ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸ್ಗಳು ನನ್ನ ಒಂದು ಈ ಚಾನಲ್ ನಿಮಗೆ ಸಿಗುತ್ತೆ. ಸೊ ಇವಾಗ ಏನಪ್ಪ ಅಂತಂದರೆ ನಾನು ಕಂಪ್ಲೀಟಾಗಿ ಲೈವ್ ಆಗಿ ನಿಮಗೆ ತೋರಿಸ್ತೀನಿ. ಸೊ ಏನೇನು ಸೆಟ್ಟಿಂಗ್ಸ್ಗಳಿರುತ್ತೆ, ಸೊ ಸೆಟ್ಟಿಂಗ್ಸ್ಗಳನ್ನು ನಾವು ಮಾಡಲೇಬೇಕಾ ಇಲ್ವಾ, ಸೊ ಮಾಡಿದ್ರೆ ಮಾತ್ರ ವ್ಯೂಸ್ ಬರುತ್ತಾ ಇಲ್ವಾ ಅನ್ನೋದನ್ನು ನಿಮಗೆ ಲಾಸ್ಟಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಏನೇನೆಲ್ಲ ಸೆಟ್ಟಿಂಗ್ಸ್ ಬರುತ್ತೆ, ಅದನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ಮೊದಲಿಗೆ ನಾವು ತಿಳ್ಕೊಳ್ಳೋಣ. ಸೊ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅದೇ ರೀತಿ ನೀವು ಮೊಬೈಲಲ್ಲೂ ಕೂಡ ನೀವು ಮಾಡ್ಕೋಬೋದು. ಏನಿಲ್ಲ, ಜಸ್ಟ್ ಡೆಸ್ಕ್ಟಾಪ್ ಸೈಟ್ಗೆ ಹೋಗ್ಬಿಟ್ಟು ನೀವೇನಪ್ಪ ಅಂತಂದರೆ ಸ್ಟಾರ್ಟ್ ಮಾಡ್ಬೋದು. ಸೊ ಇವಾಗ ನಾನು ನಿಮಗೆ ಹೋಗ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ದು ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ. ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇದನ್ನು ಏನು ಮಾಡ್ಬೋದಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಅಲ್ಲಿ ನೀವು ಡೆಸ್ಕ್ಟಾಪ್ ಮೋಡಲ್ಲಿ ನಿಮ್ಮ ಒಂದು ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ಆದ ಮೇಲೆ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೆಟ್ಟಿಂಗ್ಸ್ ಬಂದ್ರಪ್ಪ ಅಂತಂದರೆ ಇಲ್ಲಿ ನಿಮಗೆ ಫಸ್ಟ್ ಈ ಥರ ಸಿಗುತ್ತೆ. ಸೊ ಇದು ಕರೆನ್ಸಿ. ಸೊ ಕರೆನ್ಸಿ ಏನಕ್ಕೆ ಅಂತಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆದ ಮೇಲೆ ನೀವು ಅಲ್ಲಿ ಅಂದರೆ ಏನಂತಂದರೆ ದುಡ್ಡು ಅಂದರೆ ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ದುಡ್ಡು ಬರೋದಕ್ಕೆ ಶುರು ಆಗುತ್ತಲ್ಲ, ಅದು ಯಾವುದರಲ್ಲಿ ತೋರಿಸ್ಬೇಕು, ಡಾಲರಲ್ಲಿ ತೋರಿಸ್ಬೇಕಾ ಇಲ್ಲ ಬೇರೆದ್ರಲ್ಲಿ ಯಾವುದಾದ್ರು ತೋರಿಸ್ಬೇಕಾ? ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ಇದಾಯಿತು. ನೆಕ್ಸ್ಟು ಚಾನಲ್ ಮೇಲೆ ಬನ್ನಿ. ಸೊ ಚಾನಲ್ ಮೇಲೆ ಬಂದ್ರಿ ಅಂತಂದರೆ ಅಡ್ವಾನ್ಸ್ಡ್ ಮೇಲೆ ಬನ್ನಿ. ಸೊ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸೆಟ್ಟಿಂಗ್ಸ್ಗಳು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಮೊದಲಿಗೆ ಇಲ್ಲಿ ನೋಡ್ಬೋದು, ಡು ಯು ವಾಂಟ್ ಟು ಸೆಟ್ ಯುವರ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್. ಸೊ ಇದೇನಾದರೂ ನೀವು ಎಸ್ ಕೊಟ್ಟಿದ್ದೀರಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದನ್ನು ನೀವು ಎಸ್ ಕೊಟ್ಟಿದ್ರಿ ಅಂತಂದರೆ ನೀವು ಹಾಕ್ತಿರೋವಂಥ ವೀಡಿಯೋಸು ಏನಂತಂದರೆ ಬರೀ ಕಿಡ್ಸ್ಗೆ ಮಾತ್ರ ತೋರಿಸುತ್ತೆ. ಅಂತಂದರೆ ಮಕ್ಕಳಿಗೆ ಮಾತ್ರ ತೋರಿಸುತ್ತೆ. ದೊಡ್ಡವ್ರಿಗೆ ಯಾರೂ ನೋಡೋದಕ್ಕೆ ಆಗಲ್ಲ. ಅಂತಂದರೆ ದೊಡ್ಡವ್ರಿಗೆ ರೆಕಮೆಂಡೇ ಆಗಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ ಮೊದಲಿಗೆ ನೀವು ಒಂದು ಚಾನಲ್ ಮೇಡ್ ಫಾರ್ ಕಿಡ್ಸ್ಗೆ ಎಸ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಸೊ ನಾನು ಇದನ್ನು ಡೈರೆಕ್ಟಾಗಿ ನೋ ಮಾಡ್ತೀನಿ. ಸೊ ನೋ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಮ್ಮ ಚಾನಲ್ ದೊಡ್ಡವ್ರಿಗೆ ಮಾತ್ರ ತೋರಿಸೋದಕ್ಕೆ ಶುರುವಾಗುತ್ತೆ. ಸೊ ಇದನ್ನು ನೋ ಮಾಡ್ಕೊಂಡು ಇಟ್ಟಿರಿ. ಸೊ ಕೆಳಗಡೆ ಬಂದ್ರಪ್ಪ ಅಂತಂದರೆ ಸೊ ಇದನ್ನೆಲ್ಲ ಏನು ಮಾಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟು ಇಲ್ಲಿ ಕ್ಲಿಪ್ಸ್ ಅಂತ ಇದೆ. ಸೊ ಅಲೋ ವ್ಯೂವರ್ಸ್ ಟು ಕ್ಲಿಪ್ ಮೈ ಕಂಟೆಂಟ್. ಸೊ ಇದನ್ನು ನೀವು ಟಿಕ್ ಮಾರ್ಕ್ ಮಾಡಿರಿ. ಯಾಕೆ ಅಂತಂದರೆ ನೀವು ಮಾಡ್ತಿರೋಂಥ ವೀಡಿಯೋನ ಸೊ ಯಾರಾದರೂ ರಿಮಿಕ್ಸ್ ಮಾಡ್ಬೋದು, ಇಲ್ಲ ಅಂತಂದರೆ ಶಾರ್ಟ್ಸ್ಗೆ ಕನ್ವರ್ಟ್ ಮಾಡ್ಕೊಂಡು ಹಾಕ್ಬೋದು. ಸೊ ಈ ಥರ ಇರುತ್ತೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಅದರಿಂದ ಇನ್ ಕೇಸ್ ಏನಾದರೂ ಆ ಒಂದು ಶಾರ್ಟ್ ವೈರಲ್ ಆಯ್ತಪ್ಪ ಅಂತಂದರೆ ಸೊ ಆವಾಗ ನಮ್ಮ ಒಂದು ವಿಡಿಯೋ ಕೂಡ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ಅಲೋ ಕೊಟ್ಟಿರಿ. ಸೊ ಅಲೋ ಕೊಟ್ಟಾದ್ಮೇಲೆ ಈ ಒಂದು ಇಷ್ಟು ಚಾನಲ್ಸ್ ನಿಮಗೆ ಅಂದರೆ ಇಷ್ಟು ಒಂದು ಸೆಟ್ಟಿಂಗ್ಸನ್ನು ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಫ್ಯೂಚರ್ಸ್ ಎಲಿಜಿಬಿಲಿಟಿ. ಸೊ ಇದಷ್ಟೂ ಮೂರೂ ನೀವು ಎನೇಬಲ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಒಂದು ಏನೋ ಡೈರೆಕ್ಟಾಗಿ ಎನೇಬಲ್ ಆಗಿರುತ್ತೆ ಫಸ್ಟ್ ಒಂದು. ಸೊ ಅದಾದ ಮೇಲೆ ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ನಿಮ್ಮದು ಎನೇಬಲ್ ಆಗಿರಲ್ಲ. ಯಾಕಂತಂದರೆ ನೀವು ಇದನ್ನು ಎನೇಬಲ್ ಮಾಡ್ಕೋಬೇಕಾಗತ್ತೆ. ಅಂತಂದರೆ ಹೊಸದಾಗಿ ಕ್ರಿಯೇಟ್ ಮಾಡಿರುವಂಥವರು ಅದನ್ನು ಎನೇಬಲ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ತಮ್ನೇಲ್ ಹಾಕೋಕ್ಕಾಗಲ್ಲ, ಲೈವ್ ಸ್ಟ್ರೀಮ್ ಮಾಡೋಕ್ಕಾಗಲ್ಲ. ಅದೇ ರೀತಿ 15 ನಿಮಿಷಕ್ಕಿಂತ ಜಾಸ್ತಿ ವೀಡಿಯೋಸ್ಗಳನ್ನು ನೀವು ಅಪ್ಲೋಡ್ ಮಾಡೋದಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಎನೇಬಲ್ ಮಾಡ್ಕೋಬೇಕು. ಯಾವುದಪ್ಪ ಅಂದರೆ ಯಾವ ಥರ ಮಾಡಬೇಕಂತಂದರೆ ಜಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕ್ಬಿಟ್ಟು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ಹಾಕ್ಬಿಟ್ಟು ನೀವು ಅದನ್ನು ಎನೇಬಲ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಒಂದು ಏನಪ್ಪ ಅಂತ ಅಡ್ವಾನ್ಸ್ಡ್ ಫ್ಯೂಚರ್ಸಲ್ಲಿ ನೀವು ಇದನ್ನು ಕೂಡ ಎನೇಬಲ್ ಮಾಡ್ಕೋಬೇಕು. ಸೊ ಇದನ್ನು ಎನೇಬಲ್ ಮಾಡ್ಕೋಬೇಕಪ್ಪ ಅಂತಂದರೆ ಕೆಲವೊಂದು ಸ್ಟೆಪ್ಸ್ ಇದೆ. ಸೊ ಆ ಸ್ಟೆಪ್ಸ್ನ ಫಾಲೋ ಮಾಡೋ ಅವಶ್ಯಕತೆ ಇರಲ್ಲ. ಇದು ಆಟೋಮೆಟಿಕ್ಲಿ ಎನೇಬಲ್ ಆಗುತ್ತೆ 2 ಮಂತ್ಸ್ ಆದಮೇಲೆ. ಸೊ ಅದನ್ನು ನೀವು ಇಮಿಡಿಯೇಟ್ ಎನೇಬಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಆಟೋಮೆಟಿಕಲಿ ಆಗಿ 2 ಮಂತ್ಸ್ ನೀವು 100% ಆಗಿ ಕೆಲಸ ಕಂಟಿನ್ಯೂಯಸ್ ಆಗಿ ಮಾಡ್ತಾ ಹೋದ್ರಪ್ಪ ಅಂತಂದರೆ ಆಟೋಮೆಟಿಕಲಿ ಅದು ಎನೇಬಲ್ ಆಗುತ್ತೆ. ಸೊ ನೆಕ್ಸ್ಟು ಬೇಸಿಕ್ಗೆ ಬನ್ನಿ. ಸೊ ಇಲ್ಲಿ ನೀವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ರು ಏನಪ್ಪ ಅಂತಂದರೆ ಕಂಟ್ರಿಯನ್ನು ಯಾವುದೇ ರೀತಿ ಸೆಲೆಕ್ಟ್ ಮಾಡಿರಲ್ಲ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ ನಾವು ಇನ್ ಕೇಸ್ ಇಂಡಿಯಾದಲ್ಲಿ ಕೂತ್ಕೊಂಡು ನಾವು ಏನಂದರೆ ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ಬಟ್ ಅದು ತೋರಿಸ್ತಾ ಇದೆ ಇಲ್ಲಿ ಬೇರೆ ಕಡೆ, ಅಂದರೆ ಬೇರೆ ಬೇರೆ ದೇಶದಲ್ಲಿ ತೋರಿಸ್ತಾ ಇದೆ. ಸೊ ಅಲ್ಲಿ ಆ ವೀಡಿಯೋಸ್ನ ಅದು ಯಾರು ನೋಡಲ್ಲ, ವ್ಯೂಸ್ ಕೂಡ ಬರಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂತಂದರೆ ನಮ್ಮ ಒಂದು ಕಂಟ್ರಿನ 100% ಆಗಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕೆಳಗಡೆ ಬನ್ನಿ. ಇಲ್ಲಿ ನೀವೇನು ಅಂತಂದರೆ ಕೀವರ್ಡ್ಸ್ ಇದೆಯಲ್ಲ, ಸೊ ಕೀವರ್ಡ್ಸ್ಗಳನ್ನು ಹಾಕಬೇಕಾಗುತ್ತೆ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೆಸರು ಹಾಕಿ, ಅದೇ ರೀತಿ ನಿಮ್ಮ ಒಂದು ಚಾನಲಲ್ಲಿ ಏನೇನೆಲ್ಲ ಒಂದು ವೀಡಿಯೋಸ್ಗಳು ಬರುತ್ತೆ ಸೊ ಅದ್ರ ಬಗ್ಗೆ ನೀವು ಇಲ್ಲಿ ಹಾಕಿ. ಯಾಕಂತಂದರೆ ಹಾಕೋದ್ರಿಂದ ಏನಾಗುತ್ತೆ, ನೀವು ಆ ಒಂದು
ಕೀವರ್ಡಲ್ಲಿ ಯಾರಾದರೂ ಸರ್ಚ್ ಮಾಡಿದ್ರೆ ಅಂತಂದರೆ ಆ ಒಂದು ಸರ್ಚ್ ರಿಸಲ್ಟ್ಸಲ್ಲಿ ನಿಮ್ಮ ಒಂದು ವೀಡಿಯೋಸ್ಗಳು ಬರೋದಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಹಾಕಬೇಕಾಗತ್ತೆ. ಸೊ ಅದಾದ ಮೇಲೆ ಸೇವ್ ಮಾಡಿ. ಸೊ ಸೇವ್ ಆಯ್ತಪ್ಪ ಅಂತಂದರೆ ಅಲ್ಲಿ ಸೆಟ್ಟಿಂಗ್ಸ್ ತಿರ್ಗಾ ಸೇವ್ ಆಯಿತು. ಸೊ ನೆಕ್ಸ್ಟ್ ಸೆಟ್ಟಿಂಗ್ಸ್ ಬರೋದೇನಪ್ಪ ಅಂತಂದರೆ ಅಪ್ಲೋಡ್ ಡಿಫಾಲ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಮೇಲೆ ಬನ್ನಿ. ಸೊ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಮೇಲೆ ಬಂದಾದ್ಮೇಲೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ಲೈಸೆನ್ಸ್. ಸೊ ಲೈಸೆನ್ಸ್ ಅದೇ ಇರಲಿ. ಯಾಕಂದರೆ ಕ್ರಿಯೇಟಿವ್ ಕಾಮನ್ ಮಾಡಿದ್ರಪ್ಪ ಅಂತಂದರೆ ಬೇರೆಯವರೆಲ್ಲ ನಮ್ಮ ವೀಡಿಯೋಸ್ಗಳನ್ನು ಯೂಸ್ ಮಾಡಿಕೊಂಡು ಮಿಸ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಸ್ಟ್ಯಾಂಡರ್ಡ್ ಲೈಸೆನ್ಸ್ ಏನಿದೆ ಅದು ಹಾಗೆ ಇರಲಿ. ಸೊ ನೆಕ್ಸ್ಟು ಕ್ಯಾಟಗರಿ. ಸೊ ಕ್ಯಾಟಗರಿ ತುಂಬ ಜನ ಯಾರು ಸೆಲೆಕ್ಟ್ ಮಾಡಲ್ಲ. ಸೊ ಅದನ್ನು ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಲೆಕ್ಟ್ ಯಾಕೆ ಮಾಡಬೇಕು? ಸೊ ಸುಮ್ಮನೆ ಕೊಟ್ಟಿರಲ್ಲ ಯೂಟ್ಯೂಬ್. ನಾವು 100% ಆಗಿ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಸೊ ಸೆಲೆಕ್ಟ್ ಮಾಡೋ ಕ್ಯಾಟಗರೀಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತುಂಬ ಒಂದು ಕ್ಯಾಟಗರೀಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಯಾವ ಒಂದು ಇದರಿಂದ ಕ್ಯಾಟಗರಿ ಮಾಡ್ತಾ ಇದ್ದೀರಾ ಅದನ್ನು ಮಾಡಿ. ನೀವು ಇನ್ ಕೇಸ್ ಕಾಮಿಡಿ ಮಾಡ್ತಾ ಇದ್ದೀರಾ, ಎಜುಕೇಷನ್ ಮಾಡ್ತಾ ಇದ್ದೀರಾ, ಎಂಟರ್ಟೈನ್ಮೆಂಟು, ಫಿಲ್ಮ್ ಆ್ಯಂಡ್ ಅನಿಮೇಷನ್ಸು, ಗೇಮಿಂಗ್ ಮಾಡ್ತಾ ಇದ್ದೀರಿ ಅಂತಂದರೆ ಸೊ ಇದನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನೊಂದು ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೋತೀನಿ ಕ್ಯಾಟಗರಿ. ಸೊ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡಾದ ಮೇಲೆ ವಿಡಿಯೋ ಲ್ಯಾಂಗ್ವೇಜ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ 100% ಆಗಿ. ಯಾಕಂತಂದರೆ ನೀವು ಸೆಲೆಕ್ಟೇ ಮಾಡ್ಕೊಂಡಿಲ್ಲ ಅಂತಂದರೆ ಇಂಗ್ಲೀಷ್ ಅವ್ರಿಗೆ ನಮ್ಮ ವಿಡಿಯೋ ರೆಕಮೆಂಡ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ನಮ್ಮ ಒಂದು ವಿಡಿಯೋ ವ್ಯೂಸೇ ಬರಲ್ಲ. ಸೊ ಅದಕ್ಕೋಸ್ಕರ ನಾವೇನಪ್ಪ ಅಂತಂದರೆ ನಮ್ಮ ಒಂದು ಯಾವ ಲ್ಯಾಂಗ್ವೇಜಲ್ಲಿ ನಾವು ಕನ್ನಡ ಮಾಡ್ತಾ ಇರ್ತೀವಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಕನ್ನಡ ಇದೆ. ಸೊ ನಾನು ಕನ್ನಡನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನೆಕ್ಸ್ಟು ಕ್ಯಾಪ್ಷನ್ ಸರ್ಟಿಫಿಕೇಟ್ ಇದೆಲ್ಲ ಏನೋ ಅವಶ್ಯಕತೆ ಇರಲ್ಲ. ಅದು ಆಟೋಮೆಟಿಕಲಿ ತೊಗೊಳುತ್ತೆ. ನೆಕ್ಸ್ಟು ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜಸ್ ಇಲ್ಲಿ ಕೇಳುತ್ತೆ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಮಾಡ್ಕೊಂಡಿಲ್ಲ ಅಂದರೂ ನಡೆಯುತ್ತೆ. ಸೊ ಅವಶ್ಯಕತೆ ಇರಲ್ಲ. ಸೊ ಅದಾದ ಮೇಲೆ ನೀವು ಇದು ಕಂಪ್ಲೀಟಾಗಿ ನೀವು ಇದನ್ನು ಮಾಡಬೇಕಾಗತ್ತೆ. 100% ಆಗಿ ಮಾಡಲೇಬೇಕಾಗುತ್ತೆ. ಮಾಡಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಷ್ಟಾದಮೇಲೆ ಇದೊಂದು ಸೆಟ್ಟಿಂಗ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬರೋದೇನಪ್ಪ ಅಂತಂದರೆ ನೀವು ನಿಮ್ಮ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಆದಮೇಲೆ ಕಸ್ಟಮೈಸೇಷನ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನೀವು ಇಲ್ಲಿ ಬ್ಯಾನರ್ ಹಾಕಿರ್ತೀರಾ, ಫೋಟೋ ಹಾಕಿರ್ತೀರಾ. ಸೊ ಇದೆಲ್ಲ ಕಂಪ್ಲೀಟಾಗಿ ಇರುತ್ತೆ. ಸೊ ಅದನ್ನು ನೀವು ಮಾಡ್ಕೋಬೋದು. ನೆಕ್ಸ್ಟು ಹೋಮ್ ಟ್ಯಾಬ್ಗೆ ಬನ್ನಿ. ಹೋಮ್ ಟ್ಯಾಬ್ಗೆ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಲೇಔಟ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಚಾನಲ್ ಯಾರಾದರೂ ಓಪನ್ ಮಾಡ್ತಾರಪ್ಪ ಅಂತಂದರೆ ನಿಮ್ಮ ಒಂದು ವೀಡಿಯೋಸ್ಗಳಲ್ಲಿ ತೋರಿಸ್ಬೇಕು. ಹೋಮ್ ಟ್ಯಾಬಲ್ಲಿ ಯಾವ್ಯಾವ ವೀಡಿಯೋಸ್ಗಳು ತೋರಿಸ್ಬೇಕು ಅನ್ನೋದನ್ನು ನೀವೇನಪ್ಪ ಅಂತಂದರೆ ಅಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡೋದು ಆ್ಯಡ್ ಸೆಕ್ಷನ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಸೆಟ್ ಮಾಡ್ಕೋಬೋದು. ಇದನ್ನು ಆಫ್ ಕೂಡ ಮಾಡ್ಕೋಬೋದು. ಸೊ ಆನ್ ಇದ್ದರೆ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಅದನ್ನು ಸೆಟ್ ಮಾಡ್ಕೋಬೋದು. ಸೊ ಈ ರೀತಿ ಸೆಟ್ ಮಾಡ್ಕೋಬೋದು. ಸೊ ಅಲ್ಲಿ ನೋಡ್ಬೋದು ಇದನ್ನು ಚೇಂಜಸ್ ಕೂಡ ನೀವು ಮಾಡ್ಕೋಬೋದು. ಮೇಲೆ ಕೆಳಗೆ ಕೂಡ ಅದನ್ನು ಮಾಡ್ಕೋಬೋದು. ಸೊ ಇದೆಲ್ಲ ಸೆಟ್ಟಿಂಗ್ಸನ್ನು ನೀವು ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಯೂಟ್ಯೂಬ್ಗೆ ಗೊತ್ತಾಗುತ್ತೆ ಈ ಕ್ಯಾಟಗರೀಸಲ್ಲೇ ವೀಡಿಯೋಸ್ ಬರುತ್ತೆ. ಅದೇ ರೀತಿಯಾಗಿ ಈ ಲ್ಯಾಂಗ್ವೇಜಲ್ಲಿ ಇಲ್ಲಿ ವೀಡಿಯೋಸ್ ಸಿಗುತ್ತೆ ಅಂತ. ಸೊ ಆವಾಗ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಒಂದು ವೀಡಿಯೋಸ್ಗೆ ವ್ಯೂಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.